ಏಟಾ ಏಟಾ ಎಂದು ಶ್ಯಾಮಾ ಕರೆಯುತ್ತಿದ್ದಳು. ಸುನಿಲ್ ಬೆಳಗಿನ ಜಗಳ ಮುಗಿಸಿ ಬಂದು ಹೊಟ್ಟೆ ತುಂಬಾ ಉಂಡು ಹೆಂಡತಿಯ ಕಡೆಗಿನ ಕರ್ತವ್ಯ ಮುಗಿಸಿ ಆಲಸ್ಯದಿಂದ ಸುಖವಾಗಿ ನಿದ್ರೆಗೆ ಜಾರುತ್ತಿದ್ದ. ಆಗಲೇ ಅವಳ ಈ ಕರೆ. ನುಗ್ಗಿ ಬಂದ ಕೋಪವನ್ನು ಹತ್ತಿಕ್ಕುತ್ತಾ ಸುನಿಲ್ ಜೋರಾಗಿ ಕೇಳಿದ, ಏನೇ? ಅವಳು ಯಾವಾಗಲೂ ಅಷ್ಟೇ. ಪ್ರೀತಿಯ ಪ್ರದರ್ಶನ ಮುಗಿದ ಕೂಡಲೇ ಅವಳಿಗೆ ಮಾತನಾಡಲು ಮೂಡ್ ಬರುತ್ತದೆ. ಇವನಿಗಾದರೋ ನಿದ್ದೆಯ ತವಕ. ಮದುವೆಯ ಹೊಸತರಲ್ಲಿ ಹೇಳು ಶ್ಯಾಮಾ ಎಂದು ಪ್ರೋತ್ಸಾಹಿಸುತ್ತಿದ್ದ. ಆದರೆ 5 ವರ್ಷಗಳ ನಂತರವೂ ಹಾಗೆಯೇ ಇರಲು ಸಾಧ್ಯವೇ? ಅವನ ಧಾಟಿಯ ಗಡುಸುತನಕ್ಕೆ ಹೆದರಿ ಶ್ಯಾಮಾ ಸುಮ್ಮನೆ ಮಲಗಿದಳು. ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಅವಳ ಮೇಲೆ ಪಶ್ಚಾತ್ತಾಪವಾಯಿತು. ತಾನು ಬಂದಾಗ ಚಹಾ ಮಾಡಿಕೊಡುವುದು, ತಾನು ತಂದ ಮೀನನ್ನು ಸ್ವಚ್ಛಗೊಳಿಸಿ, ಸಾರು ಮಾಡಿ, ಊಟದ ಪಾತ್ರೆಗಳನ್ನು ತೊಳೆದು ಮಲಗುವಾಗ ಹೊರತು ಅವಳು ಯಾವಾಗ ಮಾತನಾಡಬೇಕು? ಬೆಳಗಿನ ಅವಸರವೇ ಬೇರೆ ಇರುತ್ತದೆ. ಸರಿ ಹೇಳು, ಯಾಕೆ ಕರೆದೆ? ಎಂದು ಅವನು ಕೇಳಿದಾಗ, ಏಟಾ, ನಿಮಗೆ ಪ್ರಿಯಾ ನೆನಪಿದೆಯೇ? ಅಂದಳು. ಈ ನಡುರಾತ್ರಿಯಲ್ಲಿ ಯಾವ ಪ್ರಿಯಾ? ಎಂದು ಸುನಿಲ್ ಕೇಳಿದಾಗ, ನನ್ನ ಜೊತೆ ಓದಿದ ಪ್ರಿಯಾ, ಮಾಣಿಯಂ ತೋಟಕ್ಕೆ ಮದುವೆಯಾಗಿ ಹೋಗಿದ್ದಳಲ್ಲ ಅವಳು. ಅವಳಿಗೆ ಬ್ಲಡ್ ಕ್ಯಾನ್ಸರ್ ಅಂತೆ. ನಾಳೆ ಅವಳನ್ನು ನೋಡಲು ಹೋಗಬೇಕು ಎಂದಳು. ನೀನು ಹೋಗುವುದಕ್ಕೆ ನನ್ನ ಅಭ್ಯಂತರವಿಲ್ಲ. ಆದರೆ ಇಂತಹವರ ಬಳಿ ಹೋಗುವಾಗ ಎಚ್ಚರಿಕೆ ಬೇಕು. ಕೆಲವರಿಗೆ ಯಾರನ್ನೂ ನೋಡಲು ಇಷ್ಟವಿರುವುದಿಲ್ಲ. ಆದರೆ ಹೊರಗೆ ಹೇಳಲಾಗದೆ ಒಳಗೆ ಇಟ್ಟುಕೊಳ್ಳುತ್ತಾರೆ. ಹೆಚ್ಚು ಜನ ಹೋದರೆ ರೋಗಿಗಳಿಗೆ ಇನ್ಫೆಕ್ಷನ್ ಆಗುವ ಭಯವೂ ಇರುತ್ತದೆ ಎಂದು ಸುನಿಲ್ ಬುದ್ಧಿ ಹೇಳಿದ. ಆದರೂ ನನಗೆ ಅವಳನ್ನು ನೋಡಲೇಬೇಕು ಎಂದು ಶ್ಯಾಮಾ ಅವನ ಎದೆಗೆ ತಲೆ ಒರಗಿಸಿದಳು. ನಿನಗೆ ಜ್ವರವಿದೆಯೇ ಶ್ಯಾಮಾ? ಮೈ ಬಿಸಿಯಾಗಿದೆ ಎಂದಾಗ, ಅದು ನಿಮಗೆ ಸುಮ್ಮನೆ ಅನಿಸಿರಬೇಕು ಎಂದಳು. ನಾಳೆ ನನಗೆ ಆಫೀಸಿಗೆ ಹೋಗಬೇಕಿದೆ. ನೀನು ಹಗಲು ಮಲಗಬಹುದು. ಈಗ ಸುಮ್ಮನೆ ಮಲಗು ಎಂದ ಸುನೀಲ್. ಮರುದಿನ ಶ್ಯಾಮಾ ಹೋದಾಗ ಪ್ರಿಯಾಳ ಅತ್ತೆ ಬಾಗಿಲು ತೆರೆದರು. ಪ್ರಿಯಾಳನ್ನು ಕಂಡ ಶ್ಯಾಮಗೆ ಕಣ್ಣೀರು ತಡೆಯಲಾಗಲಿಲ್ಲ. ದಟ್ಟವಾಗಿದ್ದ ಅವಳ ಕೂದಲೆಲ್ಲ ಉದುರಿ ಹೋಗಿತ್ತು. ತಲೆಗೆ ಸ್ಕಾರ್ಫ್ ಕಟ್ಟಿಕೊಂಡಿದ್ದಳು. ಕನಸುಗಳು ತುಂಬಿದ್ದ ಅವಳ ಕಣ್ಣುಗಳ ಸುತ್ತ ಕಪ್ಪು ವರ್ತುಲಗಳು ಮೂಡಿದ್ದವು. ಬಣ್ಣಗೆಟ್ಟ ತುಟಿಗಳು, ಕಪ್ಪಾದ ಮೈಬಣ್ಣ. ಸುಂದರಿಯಾಗಿದ್ದ ಪ್ರಿಯಾಳನ್ನು ಆ ಸ್ಥಿತಿಯಲ್ಲಿ ನೋಡಲು ಅಸಾಧ್ಯವಾಗಿತ್ತು. ಶ್ಯಾಮಾ, ಎಷ್ಟು ದಿನವಾಯಿತು ನೋಡಿ, ಬಾ ಕುಳಿತುಕೋ ಎಂದಳು ಪ್ರಿಯಾ. ಅವಳ ಧ್ವನಿಯೂ ಬದಲಾಗಿತ್ತು. ಅದರಲ್ಲಿ ಒಂದು ರೀತಿಯ ನಿಶ್ಶಕ್ತಿಯಿತ್ತು. ಅಷ್ಟರಲ್ಲಿ ಪ್ರಿಯಾಳ ಮಗ ಬಂದ. ಪ್ರಿಯಾ ಮಗನನ್ನು ಕರೆದಾಗ ಅವನು ತನ್ನ ತಾಯಿಯ ಮುಖವನ್ನು ನೋಡಿ ಹೆದರಿ ಅಲ್ಲಿಂದ ಓಡಿ ಹೋದ. ಈಗ ಇವನು ಹೀಗೆಯೇ ಶ್ಯಾಮಾ, ನನ್ನನ್ನು ಕಂಡರೆ ಭಯಪಡುತ್ತಾನೆ. ಅದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಹೆಚ್ಚು ಹತ್ತಿರವಾದರೆ ನಾಳೆ ನಾನು ಇಲ್ಲದಿದ್ದಾಗ ಅವನಿಗೆ ಕಷ್ಟವಾಗುತ್ತದೆ ಎಂದು ಹೇಳುತ್ತಾ ಪ್ರಿಯಾ ಕಣ್ಣೀರಿಟ್ಟಳು. ಕಾಲೇಜ್ ಬ್ಯೂಟಿ ಎಂದು ಕರೆಯಲ್ಪಡುತ್ತಿದ್ದವಳಿಗೆ ಈ ಸ್ಥಿತಿ. ಇದು ಶುರುವಾಗಿ 6-7 ತಿಂಗಳು ಕಳೆಯಿತು. ಯಾರಿಗೂ ತಿಳಿಯದಂತೆ ಹೋಗಿಬಿಟ್ಟಿದ್ದರೆ ಸಾಕಿತ್ತು. ನನ್ನ ಈ ರೋಗದಿಂದಾಗಿ ಅಪ್ಪ ಮತ್ತು ಗಂಡ ಇದ್ದ ಮನೆಯನ್ನೆಲ್ಲ ಮಾರಬೇಕಾಯಿತು. ಅವರನ್ನು ಬೀದಿಗೆ ತಂದೆನಲ್ಲ ಎಂಬುದೇ ನನಗಿರುವ ದೊಡ್ಡ ಸಂಕಟ ಎಂದು ಗೋಳಾಡಿದಳು. ಎಲ್ಲವೂ ಸರಿಯಾಗುತ್ತದೆ ಪ್ರಿಯಾ, ದೇವರು ಕೈಬಿಡುವುದಿಲ್ಲ ಎಂದು ಶ್ಯಾಮಾ ಸಮಾಧಾನಿಸಿದಳು. ಏನು ಸರಿಯಾಗುತ್ತದೆ ಶ್ಯಾಮಾ? ವಯಸ್ಸಾದ ಕಾಲದಲ್ಲಿ ನನ್ನ ಅಪ್ಪ ಬಾಡಿಗೆ ಮನೆಗೆ ಹೋಗಬೇಕಾಯಿತು. ಪ್ರೀತಿಯಿಂದ ಕಟ್ಟಿದ ಮನೆಯೂ ಹೋಯಿತು. ಬೇರೆ ದಾರಿಯಿಲ್ಲದೆ ಗಂಡನ ಈ ಮನೆಗೆ ಬರಬೇಕಾಯಿತು. ಇವರಿಗೂ ನಾನು ಹೊರೆಯಾದೆ ಎಂದು ಪ್ರಿಯಾ ಅಳುತ್ತಿದ್ದಳು. ಹಾಗೆನ್ನಬೇಡ ಪ್ರಿಯಾ, ಕಾಯಿಲೆ ಯಾರಿಗೆ ಬೇಕು ಹೇಳು ಎಂದು ಶ್ಯಾಮಾ ಸಮಾಧಾನ ಹೇಳಿದಳು. ಪ್ರಿಯಾ ತನ್ನ ರೋಗದ ಲಕ್ಷಣಗಳನ್ನು ವಿವರಿಸುತ್ತಾ, ಮೊದಲು ಜ್ವರ ಬಂದಿತ್ತು, ಮೈಮೇಲೆ ಕೆಂಪು ಕಲೆಗಳು, ಆಗಾಗ ವಾಂತಿಯಾಗುತ್ತಿತ್ತು ಎಂದಳು. ಪ್ರಿಯಾ ಮಾತು ಮುಂದುವರಿಸಿ, ಇಂತಹ ಲಕ್ಷಣಗಳು ಕಂಡಾಗ ತಕ್ಷಣವೇ ಡಾಕ್ಟರ್ ಹತ್ತಿರ ಹೋಗಬೇಕು. ಇಲ್ಲದಿದ್ದರೆ ಒಂದು ಕುಟುಂಬವೇ ಬೀದಿಗೆ ಬರುತ್ತದೆ ಎಂದು ಎಚ್ಚರಿಸಿದಳು. ಅಂದು ರಾತ್ರಿ ಶ್ಯಾಮಾಗೆ ನಿದ್ದೆ ಬರಲಿಲ್ಲ. ಪ್ರಿಯಾ ಹೇಳಿದ ರೋಗ ಲಕ್ಷಣಗಳೇ ಅವಳ ಮನಸ್ಸಿನಲ್ಲಿ ಸುಳಿಯುತ್ತಿದ್ದವು. ಜ್ವರ್, ವಾಂತಿ, ಮೈ ಬಿಸಿ ಇವೆಲ್ಲವೂ ತನಗೂ ಆಗುತ್ತಿದೆಯಲ್ಲವೇ ಎಂಬ ಭಯ ಅವಳನ್ನು ಆವರಿಸಿತು. ಸುನಿಯೇಟಾ, ನನಗೆ ಜ್ವರವಿದೆಯೇ ನೋಡಿ ಎಂದಳು. ಹೌದು, ಸ್ವಲ್ಪ ಬಿಸಿಯಿದೆ.
ನೀನು ದಿನಾ ತಡವಾಗಿ ಸ್ನಾನ ಮಾಡುವುದರಿಂದ ಹೀಗಾಗುತ್ತದೆ ಎಂದು ಅವನು ಸಮಾಧಾನಿಸಿದನು. ಶ್ಯಾಮಾಗೆ ವಿಪರೀತ ಭಯವಾಯಿತು. ಮರುದಿನ ಬೆಳಗ್ಗೆ ವಾಂತಿ ಬಂದಂತಾಯಿತು. ಇದು ಕೊನೆಯ ಹಂತದ ಲಕ್ಷಣವೆಂದು ಪ್ರಿಯಾ ಹೇಳಿದ್ದಳಲ್ಲವೇ ಎಂದು ಅವಳು ಮಾನಸಿಕವಾಗಿ ಕುಸಿದು ಹೋದಳು. ಆಗ ಸುನಿಲ್ ಬಂದು, ಶ್ಯಾಮಾ ರಿಸಲ್ಟ್ ಪಾಸಿಟಿವ್ ಬಂದಿದೆ. ನೀನು ಹೆದರ್ಬೇರ್, ನಮ್ಮ ಮನೆ ಮಾರಿಯಾದರೂ ನಾನು ನಿನಗೆ ಚಿಕಿತ್ಸೆ ಕೊಡಿಸುತ್ತೇನೆ ಎಂದು ಹೇಳಿ ಆಧಾರ ಪತ್ರ ಹಿಡಿದು ಓಡುವುದು ಅವಳಿಗೆ ಕನಸಿನಲ್ಲಿ ಕಂಡಿತು. ಅವಳು ಬೆವರುತ್ತಾ ಎಚ್ಚರಗೊಂಡಳು. ಸಂಜೆಯಾಗುವಾಗ ಅವಳಿಗೆ ಜ್ವರ ಹೆಚ್ಚಾಯಿತು. ಸುನಿಲ್ ಬಲವಂತವಾಗಿ ಅವಳನ್ನು ಆಸ್ಪತ್ರೆಗೆ ಕರೆದೊಯ್ದು ರಕ್ತ ಪರೀಕ್ಷೆ ಮಾಡಿಸಿದನು. ರಿಪೋರ್ಟ್ ಬರಲಿಕ್ಕಾಗಿ ಶ್ಯಾಮಾ ಜೀವ ಕೈಯಲ್ಲಿ ಹಿಡಿದು ಕಾಯುತ್ತಿದ್ದಳು. ಒಂದು ವೇಳೆ ತನಗೆ ಕ್ಯಾನ್ಸರ್ ಇದ್ದರೆ ಸುನಿಲ್ ಮನೆ ಮಾರಲು ಹೋದರೆ ತಾನು ಒಪ್ಪಬಾರದೆಂದು ನಿರ್ಧರಿಸಿದಳು. ಮರುದಿನ ಮಧ್ಯಾಹ್ನವೇ ಸುನಿಲ್ ರಿಪೋರ್ಟ್ ಹಿಡಿದು ಬಂದನು. ಸುನಿಲ್ ಕಂಡ ಕೂಡಲೇ ಶ್ಯಾಮಾ ಅವನ ಎದೆಗೆ ಒರಗಿ ಅಳುತ್ತಾ, ನನ್ನನ್ನು ನನ್ನ ಮನೆಗೆ ಬಿಟ್ಟುಬಿಡಿ, ನೀವು ಇನ್ನೊಂದು ಮದುವೆ ಮಾಡಿಕೊಳ್ಳಿ, ನಿಮ್ಮ ಆಸ್ತಿ ಮಾರಬೇಡಿ ಎಂದು ಗೋಳಾಡಿದಳು. ಸುನಿಲ್ ನಗುತ್ತಾ, ಏನೇ ಮಾತನಾಡುತ್ತಿದ್ದೀಯಾ? ಶ್ಯಾಮಾ, ನೀನು ಗರ್ಭಿಣಿಯಾಗಿದ್ದೀಯಾ? ನಾವು ಅಪ್ಪ ಅಮ್ಮ ಆಗಲಿದ್ದೇವೆ ಎಂದನು. ಇದನ್ನು ಕೇಳಿ ಶ್ಯಾಮಾಗೆ ನಂಬಲಾಗಲಿಲ್ಲ. ತಾನು ಊದಿದ ಗಾಳಿಪಟದಂತಹ ಭಯ ಎಷ್ಟು ಮೂರ್ಖತನದ್ದೆಂದು ಅವಳಿಗೆ ಅರಿವಾಯಿತು. ಅವಳು ನಾಚಿಕೆಯಿಂದ ನಡೆದಿದ್ದನ್ನೆಲ್ಲ ವಿವರಿಸಿದಳು. ಅವಳ ಈ ರೋಗ ಪತ್ತೆ ಹಚ್ಚುವ ವಿಶೇಷ ಸಾಮರ್ಥ್ಯವನ್ನು ಕಂಡು ಸುನಿಲ್ ಜೋರಾಗಿ ನಕ್ಕನು. ಆ ನಗು ಶ್ಯಾಮಾಳ ಮುಖದಲ್ಲೂ ಹರಡಿತು.